ಗಣೇಶ ವಿಸರ್ಜನೆಯ ಮೆರವಣಿಗೆಯ ಸಂದರ್ಭದಲ್ಲಿ ಒಂದು ಭೀಕರ ಅವಘಡ ಸಂಭವಿಸಿದೆ. ಇದು ಕೂಡ ಅತ್ಯಂತ ಭೀಕರವಾಗಿರ್ತಕ್ಕಂತಹ ಅವಘಡ. ಇದು 6 ಮಂದಿ ಸಾವಿಗೀಡಾಗಿದ್ದಾರೆ. ಗಣೇಶ ಮೆರವಣಿಗೆಯ ವೇಳೆಯಲ್ಲೇನೆ ಗಣೇಶ ಮೆರವಣಿಗೆಯ ಮೇಲೇನೆ ಟ್ರಕ್ ನುಗ್ಗಿರುವಂಥದ್ದು. ಸ್ಥಳದಲ್ಲಿ 6 ಮಂದಿ ಸಾವಿಗೀಡಾಗಿದ್ದಾರೆ. ಹಾಸನ ತಾಲೂಕಿನ ಮೊಸಳೆ ಹೊಸಹಳ್ಳಿ ಗ್ರಾಮದಲ್ಲಿ ಈ ಘಟನೆ ಸಂಭವಿಸಿದೆ. 20ಕ್ಕೂ ಹೆಚ್ಚು ಜನರಿಗೆ ಗಂಭೀರ ಗಾಯಗಳಾಗಿರುವಂಥರ ಬಗ್ಗೆಯೂ ಕೂಡ ಈಗ ಮಾಹಿತಿ ಲಭ್ಯವಾಗ್ತಾ ಇರುವಂಥದ್ದು. ಗಾಯ ಮತ್ತು ಸಾವಿನ ಶಂಕೆ ಈಗ ಸಾವಿನ ಸಾಧ್ಯತೆಯ ಬಗ್ಗೆಯೂ ಕೂಡ ಅನುಮಾನಗಳು ಇದ್ದೇ ಇದ್ದಾವೆ. ಅಡ್ಡ ಬಂದಂತಹ ಬೈಕ್ ಸವಾರನನ್ನು ಉಳಿಸೋದಕ್ಕೆ ಹೋಗಿ ದುರ್ಘಟನೆ ಸಂಭವಿಸಿದೆ ಅನ್ನುವಂಥದ್ದು ಸದ್ಯಕ್ಕೆ ಸಿಗ್ತಾ ಇರುವಂತಹ ಮಾಹಿತಿ. ಹಾಸನದಿಂದ ಹೊನ್ನಂತಿಪುರ ಕಡೆಗೆ ಟ್ರಕ್ ಹೋಗ್ತಾ ಇತ್ತು. ಈ ಸಂದರ್ಭದಲ್ಲಿ ಸಾವಿರಾರು ಜನ ಗಣೇಶ ಮೆರವಣಿಗೆಯಲ್ಲಿ ಹೋಗ್ತಾ ಇದ್ದರೆ ಈತ ಟ್ರಕ್ ನೇರವಾಗಿ ಜನರ ಮೇಲೆ ನುಗ್ಗಿದೆ. ಈಗಾಗಲೇ ಸ್ಥಳದಲ್ಲಿ 6 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಪ್ರಾಥಮಿಕ ಮಾಹಿತಿ ಲಭ್ಯವಾಗ್ತಾ ಇದೆ. ಮೊಸಳೆ ಹೊಸಹಳ್ಳಿಯಲ್ಲಿ ನಡೆದಿರ್ತಕ್ಕಂತಹ ಘಟನೆ ಇದು. ಈ ದುರ್ಘಟನೆಯಲ್ಲಿ 6 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗ್ತಾ ಇರುವಂಥದ್ದು ಮತ್ತು 20ಕ್ಕೂ ಹೆಚ್ಚು ಮಂದಿಗೆ ಗಾಯಗಳಾಗಿದ್ದಾವೆ ಅನ್ನುವಂಥದ್ದು. ಟ್ರಕ್ ಏಕಾಏಕಿ ಈ ಗಣೇಶ ಮೆರವಣಿಗೆ ನಡೀತಾ ಇದ್ದಂತಹ ಸ್ಥಳದಕ್ಕೇ ಅಲ್ಲಿಗೆ ನುಗ್ಗಿದೆ. ಈ ಟ್ರಕ್ ನುಗ್ಗಿದ ರಭಸಕ್ಕೆ ಟ್ರಕ್ನ ಅಡಿಗೆ ಸಿಲುಕಿರ್ತಕ್ಕಂಥ 6 ಮಂದಿ ಸಾವಿಗೀಡಾಗಿದ್ದಾರೆ ಅನ್ನುವಂತಹ ಮಾಹಿತಿ ಸದ್ಯಕ್ಕೆ ಲಭ್ಯವಾಗಿದೆ. ಇದು ಹಾಸನದಲ್ಲಿ ನಡೆದಿರುವಂಥದ್ದು. ಹಾಸನದ ಮೊಸಳೆ ಹೊಸಹಳ್ಳಿಯಲ್ಲಿ ನಡೆದಿರತಕ್ಕಂತಹ ಘಟನೆ ಇದು.